ಈಗ ಎಲ್ಲ ಜಿಮ್ಮಲ್ಲೂ ಜಿಮ್ ಟ್ರೈನರ್ ಮಾತ್ರ ಟ್ರೈನ್ ಮಾಡ್ತಾರೆ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ ಕೂಡ ಟ್ರೈನ್ ಮಾಡ್ತಾರೆ. ನನಗೆ ಎಷ್ಟು ಸರ್ ಬಂದರೆ ಎಷ್ಟು ಸರ್ ಕೂಡ ಹೇಳ್ತಾರೆ ವರ್ಕೌಟ್ ಹೇಗೆ ಮಾಡಬೇಕು, ಡಯಟ್ ಹೇಗೆ ಮಾಡಬೇಕು ಅಂತ. ಅಜಯ್ ಸರ್ ಕೂಡ ಹೇಳ್ಕೊಡ್ತಿರ್ತಾರೆ. ಪ್ರೇಮ್ ಸರ್ ಅಂತೂ ಯೂಶಲಿ ಅವ್ರದ್ದು ಒಂದು ಚಾರ್ಟ್ ಇರುತ್ತೆ. ಈ ಪ್ರತಿದಿನ ಯಾವ್ಯಾವ ಥರ ವೇರಿಯೇಷನ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆ್ಯಂಡ್ ಒಂದು ಪ್ರಾಬ್ಲಮ್ ಏನಂದರೆ ಕಿಟಿ ಸರ್ ಜಿಮ್ದು, ಒಂದ್ಸಲ ಆ ಜಿಮ್ಗೆ ಹೋದರೆ ಬೇರೆ ಯಾವ ಜಿಮ್ಗೂ ಜಾಯ್ನ್ ಆಗೋದಕ್ಕಾಗಲ್ಲ ನಿಮಗೆ. ನನಗೇನಕ್ಕೆ ಹೇಳ್ತಿದ್ದೀನಿ ಮಾತಂದರೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಮನೆ ಶಿಫ್ಟ್ ಆಗಿಬಿಟ್ಟಿದೆ. ನನಗೀಗ ಹತ್ತಿರದಲ್ಲಿ ಯಾವ ಜಿಮ್ಮು ಇಷ್ಟ ಆಗಿಲ್ಲ. ಅದಂದ್ರೆ ಅಡಿಕ್ಷನ್ ಆ ಪ್ಲೇಸು. ಆ್ಯಂಡ್ ಒಂದು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಯಾಕಂದರೆ ಇದು ಬರೀ ಬಿಸ್ನೆಸ್ ಅಲ್ಲ ಅವ್ರು ಮಾಡೋದು. ಅವ್ರ ಪರ್ಸನಲ್ ಕೇರ್ ತೊಗೋತಾರೆ ಪ್ರತಿಯೊಬ್ಬರು. ಬರೀ ಆ್ಯಕ್ಟ್ರಿಗಷ್ಟೇ ಅಲ್ಲ, ಯಾರೇ ಮೆಂಬರ್ ಬರಲಿ, ಆ್ಯಕ್ಟರ್ ಬರಲಿ, ಸೆಲೆಬ್ರಿಟಿ ಇರಲಿ, ಎಲ್ಲರೂ ಒಂದೇ ಥರ ನೋಡ್ತಾರೆ. ಆ್ಯಂಡ್ ಒಂದು ಎಕ್ಸ್ಟ್ರಾ ಕೇರ್ ತೊಗೋತಾರೆ. ಇನ್ನೊಂದೇನೆಂದರೆ ಜಿಮ್ಮಲ್ಲಿ ಹೈಜೀನು, ನೀಟ್ನೆಸ್, ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿರುತ್ತೆ. ಸೊ ಅದೊಂದು ನನಗೆ ಕಿಟಿ ಸರ್ ಬರೀ ಟ್ರೈನಿಂಗ್ ಬಗ್ಗೆ ಅಷ್ಟೇ ಅಲ್ಲ, ಒಂದು ಡಿಸಿಪ್ಲಿನ್ನು, ಪಂಚುಯಾಲಿಟಿ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ಆ್ಯಂಡ್ ನನಗೆ ಯೂಶಲಿ ನಮಗೆಲ್ಲ ಗುರುಗಳು ಸಿಗೋದು ಕಷ್ಟ, ಅಂಥದ್ರಲ್ಲಿ ಎಷ್ಟೋ ಗುರುಗಳು ಸಿಕ್ಕಿದ್ದಾರೆ ಒಂದು ಜಿಮ್ಮಲ್ಲಿ. ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಸರ್ ನೆನ್ನೆಯಿಂದನೂ ಫೋನ್ ಮಾಡ್ತಿದ್ರು ಬರಬೇಕು, ಲಾಸ್ಟ್ ಟೈಮ್ ನಾನು ಮಿಸ್ ಮಾಡಿದ್ದೆ, ಬರೋಕ್ಕಾಗಿರಲಿಲ್ಲ ಹೋಟೆಲ್ ಓಪನಿಂಗಿಗೆ. ಆ್ಯಂಡ್ ಥ್ಯಾಂಕ್ ಯು ಕಿಟಿ ಸರ್ ಆ್ಯಂಡ್ ಪ್ರೇಮ್ ಸರ್, ಅಜಯ್ ಸರ್, ಯಶ್ ಸರ್, ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಅಮೃತ ಅವರು ಕೂಡ ಎಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ ಜಿಮ್ಮಲ್ಲಿ. ಸೊ ಅದು ಎಲ್ಲರಿಗೂ ಈ ಜಿಮ್ಗೆ ಒಳ್ಳೇದಾಗಬೇಕು, ಇನ್ನೊಂದಷ್ಟು ಬ್ರಾಂಚ್ಗಳು ಓಪನ್ ಆಗಲಿ. ಆ್ಯಂಡ್ ನಾವೆಲ್ಲ ಬಂದು ಮತ್ತೆ ಓಪನ್ ಮಾಡೋ ಥರ ಆಗಲಿ, ಕಿಟಿ ಸರ್ ಜಾಸ್ತಿ ಒಳ್ಳೇದಾಗಲಿ. ಥ್ಯಾಂಕ್ ಯು. ಈಗ ಎಲ್ಲ ಜಿಮ್ಮಲ್ಲೂ ಜಿಮ್ ಟ್ರೈನರ್ ಮಾತ್ರ ಟ್ರೈನ್ ಮಾಡ್ತಾರೆ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ ಕೂಡ ಟ್ರೈನ್ ಮಾಡ್ತಾರೆ. ನನಗೆ ಎಷ್ಟು ಸರ್ ಬಂದರೆ ಎಷ್ಟು ಸರ್ ಕೂಡ ಹೇಳ್ತಾರೆ ವರ್ಕೌಟ್ ಹೇಗೆ ಮಾಡಬೇಕು, ಡಯಟ್ ಹೇಗೆ ಮಾಡಬೇಕು ಅಂತ. ಅಜಯ್ ಸರ್ ಕೂಡ ಹೇಳ್ಕೊಡ್ತಿರ್ತಾರೆ. ಪ್ರೇಮ್ ಸರ್ ಅಂತೂ ಯೂಶಲಿ ಅವ್ರದ್ದು ಒಂದು ಚಾರ್ಟ್ ಇರುತ್ತೆ. ಈ ಪ್ರತಿದಿನ ಯಾವ್ಯಾವ ಥರ ವೇರಿಯೇಷನ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆ್ಯಂಡ್ ಒಂದು ಪ್ರಾಬ್ಲಮ್ ಏನಂದರೆ ಕಿಟಿ ಸರ್ ಜಿಮ್ದು, ಒಂದ್ಸಲ ಆ ಜಿಮ್ಗೆ ಹೋದರೆ ಬೇರೆ ಯಾವ ಜಿಮ್ಗೂ ಜಾಯ್ನ್ ಆಗೋದಕ್ಕಾಗಲ್ಲ ನಿಮಗೆ. ನನಗೇನಕ್ಕೆ ಹೇಳ್ತಿದ್ದೀನಿ ಮಾತಂದರೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಮನೆ ಶಿಫ್ಟ್ ಆಗಿಬಿಟ್ಟಿದೆ. ನನಗೀಗ ಹತ್ತಿರದಲ್ಲಿ ಯಾವ ಜಿಮ್ಮು ಇಷ್ಟ ಆಗಿಲ್ಲ. ಅದಂದ್ರೆ ಅಡಿಕ್ಷನ್ ಆ ಪ್ಲೇಸು. ಆ್ಯಂಡ್ ಒಂದು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಯಾಕಂದರೆ ಇದು ಬರೀ ಬಿಸ್ನೆಸ್ ಅಲ್ಲ ಅವ್ರು ಮಾಡೋದು. ಅವ್ರ ಪರ್ಸನಲ್ ಕೇರ್ ತೊಗೋತಾರೆ ಪ್ರತಿಯೊಬ್ಬರು. ಬರೀ ಆ್ಯಕ್ಟ್ರಿಗಷ್ಟೇ ಅಲ್ಲ, ಯಾರೇ ಮೆಂಬರ್ ಬರಲಿ, ಆ್ಯಕ್ಟರ್ ಬರಲಿ, ಸೆಲೆಬ್ರಿಟಿ ಇರಲಿ, ಎಲ್ಲರೂ ಒಂದೇ ಥರ ನೋಡ್ತಾರೆ. ಆ್ಯಂಡ್ ಒಂದು ಎಕ್ಸ್ಟ್ರಾ ಕೇರ್ ತೊಗೋತಾರೆ. ಇನ್ನೊಂದೇನೆಂದರೆ ಜಿಮ್ಮಲ್ಲಿ ಹೈಜೀನು, ನೀಟ್ನೆಸ್, ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿರುತ್ತೆ. ಸೊ ಅದೊಂದು ನನಗೆ ಕಿಟಿ ಸರ್ ಬರೀ ಟ್ರೈನಿಂಗ್ ಬಗ್ಗೆ ಅಷ್ಟೇ ಅಲ್ಲ, ಒಂದು ಡಿಸಿಪ್ಲಿನ್ನು, ಪಂಚುಯಾಲಿಟಿ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ಆ್ಯಂಡ್ ನನಗೆ ಯೂಶಲಿ ನಮಗೆಲ್ಲ ಗುರುಗಳು ಸಿಗೋದು ಕಷ್ಟ, ಅಂಥದ್ರಲ್ಲಿ ಎಷ್ಟೋ ಗುರುಗಳು ಸಿಕ್ಕಿದ್ದಾರೆ ಒಂದು ಜಿಮ್ಮಲ್ಲಿ. ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಸರ್ ನೆನ್ನೆಯಿಂದನೂ ಫೋನ್ ಮಾಡ್ತಿದ್ರು ಬರಬೇಕು, ಲಾಸ್ಟ್ ಟೈಮ್ ನಾನು ಮಿಸ್ ಮಾಡಿದ್ದೆ, ಬರೋಕ್ಕಾಗಿರಲಿಲ್ಲ ಹೋಟೆಲ್ ಓಪನಿಂಗಿಗೆ. ಆ್ಯಂಡ್ ಥ್ಯಾಂಕ್ ಯು ಕಿಟಿ ಸರ್ ಆ್ಯಂಡ್ ಪ್ರೇಮ್ ಸರ್, ಅಜಯ್ ಸರ್, ಯಶ್ ಸರ್, ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಅಮೃತ ಅವರು ಕೂಡ ಎಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ ಜಿಮ್ಮಲ್ಲಿ. ಸೊ ಅದು ಎಲ್ಲರಿಗೂ ಈ ಜಿಮ್ಗೆ ಒಳ್ಳೇದಾಗಬೇಕು, ಇನ್ನೊಂದಷ್ಟು ಬ್ರಾಂಚ್ಗಳು ಓಪನ್ ಆಗಲಿ. ಆ್ಯಂಡ್ ನಾವೆಲ್ಲ ಬಂದು ಮತ್ತೆ ಓಪನ್ ಮಾಡೋ ಥರ ಆಗಲಿ, ಕಿಟಿ ಸರ್ ಜಾಸ್ತಿ ಒಳ್ಳೇದಾಗಲಿ. ಥ್ಯಾಂಕ್ ಯು.